ನಟ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ರಾಜಕೀಯ ಬಿರುಸು ಪಡೆದುಕೊಂಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಗೆಲುವು ಪಡೆದ ವಿಜಯ್ ಅವರ ಮೈತ್ರಿಯೊಂದಿಗೆ ಸರ್ಕಾರ ರಚನೆ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿ ಇನ್ನು ಸಿಎಂ ಸೀಟ್ ಮೇಲೆ ಕುಳಿತುಕೊಳ್ಳುವ ಮುನ್ನವೇ ತೀವ್ರ ಟೀಕೆ ಎದುರಿಸಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಮಾತನಾಡಿದ ವಿಜಯ್, ಈ ಹಿಂದಿನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ರು. ರಾಜ್ಯದ ಖಜಾನೆಯಲ್ಲಿ ಹಣ ಇಲ್ಲ. ಈ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಉಳಿಸಿ ಹೋಗಿದೆ ಅಂತ ಆರೋಪಿಸಿದರು. ಈ ಟೀಕೆಗೆ ಡಿಎಂಕೆ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ತೀವ್ರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸ್ಟಾಲಿನ್, ನೂತನ ಸಿಎಂಗೆ ಅಭಿನಂದನೆ ಸಲ್ಲಿಕೆ ಮಾಡಿದರೂ ಖಜಾನೆ ಖಾಲಿಯಾಗಿದೆ ಎಂಬ ಆರೋಪಕ್ಕೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಖರ್ಚು ಮಾಡಲು ಹಣ ಇಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಬಡವರಿಗೆ ಅದನ್ನು ನೀಡುವ ಇಚ್ಛಾಶಕ್ತಿ ಮತ್ತು ಸಂಕಲ್ಪ ನಿಮ್ಮಲ್ಲಿ ಇರಬೇಕು ಅಂತ ಸ್ಟಾಲಿನ್ ಸಲಹೆ ಕೊಟ್ಟಿದ್ದಾರೆ. ಕಳೆದ 5 ವರ್ಷದಲ್ಲಿ ಕೋವಿಡ್, ಪ್ರವಾಹ, ಕೇಂದ್ರ ಸರ್ಕಾರದ ಪಕ್ಷಪಾತ ನೀತಿಯಂತಹ ಸವಾಲು ಎದುರಿಸಿ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡಿರುವುದಾಗಿ ನೆನಪು ಮಾಡಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ 2026ರಲ್ಲಿ ಫೆಬ್ರವರಿ ಬಜೆಟ್ನಲ್ಲೇ ಸ್ಪಷ್ಟಪಡಿಸಿದ್ದೇವೆ. ವಿಜಯ್ ಅವರು ಕೂಡ ಆ ಬಳಿಕವೇ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿರುವ ಸ್ಟಾಲಿನ್, ಅನುಮಾನಿಸಲಾದ ಮಿತಿಯೊಳಗೆ ಹಣವಿದೆ. ನೀವು ನೀಡುವ ಭರವಸೆಗಳನ್ನು ಹೇಗೆ ಪೂರೈಸಬೇಕು ಅಂತ ಕಲಿಯಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಈ ಕೌಂಟರ್ ದೇಶದ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಈ ಹಿಂದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಅಧಿಕಾರ ವಹಿಸಿಕೊಂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ತಾವು ನೀಡಿದ ಗ್ಯಾರಂಟಿಗಳನ್ನು ಜಾರಿ ಮಾಡಲು ಭಾರೀ ಸರ್ಕಸ್ ನಡೆಸಿದ್ವು. ಸದ್ಯ ವಿಜಯ್ ಅವರು ಕೂಡ ಸರಿಸುಮಾರು ಇಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ವರದಿಯಾಗಿದೆ. ತಮಿಳುನಾಡಿನ ಆರ್ಥಿಕ ಡೇಟಾ ಅನ್ವಯ 2026-27 ಮಧ್ಯಂತರ ಬಜೆಟ್ನಲ್ಲಿ ರಾಜ್ಯದ ಸಾಲ ಸುಮಾರು 10.71 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿತ್ತು. 2025-26 ಅಂದಾಜಿನ ಪ್ರಕಾರ ಈ ಸಾಲ 9.52 ಲಕ್ಷ ಕೋಟಿ ರೂಪಾಯಿ ಇತ್ತು. ಹಣಕಾಸು ಸಚಿವ ಮಾಡಿದ ಈ ಅಂಕಿ ಅಂಶಗಳು ದೇಶದ ಆರ್ಥಿಕ ಸ್ಥಿತಿ ನಿರ್ವಹಣೆ ಬಗ್ಗೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಸಾಲ ಜಿಎಸ್ಡಿಪಿ ಅನುಪಾತವನ್ನು 26.12% ಅಂತ ಅಂದಾಜಿಸಲಾಗಿದೆ. ಅಂದರೆ ಸಾಲವು ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದ 26.12% ತಲುಪಿದೆ. ಇದು ತುಂಬಾ ಹೆಚ್ಚಾಗಿದೆ. ಈ ಸಾಲಗಳನ್ನು ಪಾವತಿಸುವುದು ಮತ್ತು ಹೊಸ ಯೋಜನೆಗಳನ್ನು ಜಾರಿಗೆ ತರೋದು ಸಿಎಂ ವಿಜಯ್ ಅವರಿಗೆ ಬಹಳ ಸವಾಲಿನ ಕೆಲಸವಾಗಿದೆ. ವಿಜಯ್ ಅವರ ಆರೋಪಗಳನ್ನು ರಾಜಕೀಯ ಪ್ರಚಾರವಾಗಿ ಡಿಎಂಕೆ ವರ್ಗಗಳು ನೋಡ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ತಮಿಳುನಾಡು ಡಬಲ್ ಡಿಜಿಟ್ ಗ್ರೋತ್ ಸಾಧಿಸಿದೆ ಅಂತ ಅಂದಾಜು ಮಾಡ್ತಿದ್ದಾರೆ. ಆದರೆ ತಮಿಳುನಾಡು ಭಾರತದಲ್ಲಿಯೇ ಅತಿ ಹೆಚ್ಚು ಸಾಲ ಮಾಡಿರುವ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಇದಕ್ಕೆ ಕಾರಣ ಸಬ್ಸಿಡಿ ಮತ್ತು ಕಲ್ಯಾಣ ಯೋಜನೆಗಳು ಅಂತ ಡಿಎಂಕೆ ನಾಯಕರು ವಾದ ಮಾಡ್ತಿದ್ದಾರೆ. ಇದರ ನಡುವೆ ಬಿಜೆಪಿ ಮತ್ತು ಎಐಎಡಿಎಂಕೆ ನಾಯಕರು ಕೂಡ ಡಿಎಂಕೆ ಆಡಳಿತದಿಂದಲೇ ಸಾಲ ಪ್ರಮಾಣ ಹೆಚ್ಚಳವಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಆದರೆ ಸ್ಟಾಲಿನ್ ಸರ್ಕಾರ ರಾಜ್ಯದ ಅಭಿವೃದ್ಧಿ, ಮಹಿಳೆಯರು ಮತ್ತು ರೈತರು ಹಾಗೂ ಯುವಕರ ಸಂಕ್ಷೇಮ ಯೋಜನೆಗಳನ್ನು ಜಾರಿ ಮಾಡಿದೆ. ಇದಕ್ಕಾಗಿ ಸಾಲ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ ಅಂತ ಡಿಎಂಕೆ ವಾದ ಮಾಡ್ತಿದೆ. ಜನರ ಜೀವನ ಪ್ರಮಾಣವನ್ನ ಉನ್ನತಗೊಳಿಸೋಕೆ ಸಾಲ ಮಾಡಿದ್ದೇವೆ ಅಂತ ಈ ಹಿಂದಿನ ಡಿಎಂಕೆ ಸಚಿವರು ಹೇಳಿದರು. ವಿಜಯ್ ಸರ್ಕಾರ ಈಗ ಸವಾಲುಗಳನ್ನು ಎದುರಿಸಿ ತಾನು ನೀಡಿರುವ ವಾಗ್ದಾನ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವಂತಹ ಯೋಜನೆಗಳನ್ನು ನೆರವೇರಿಸಬೇಕಿದೆ. ಇದಕ್ಕಾಗಿ ವಿಜಯ್ ಕೂಡ ಸಾಲ ಮಾಡುವುದು ಬಿಟ್ಟು ಬೇರೆ ದಾರಿಯೇ ಇಲ್ಲ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಣಕಾಸು ತಜ್ಞರು ಮತ್ತು ಬಜೆಟ್ ದಾಖಲೆಗಳ ಪ್ರಕಾರ ಸಾಲದ ಪ್ರಮಾಣ ಏರಿಕೆಯಾಗುವುದು ದೇಶದಾದ್ಯಂತ ನಡೀತಾ ಇದ್ರೂ ಕೂಡ ತಮಿಳುನಾಡು ಹೆಚ್ಚು ಸಾಲಗಾರರಾಗಿ ರಾಜ್ಯಗಳ ಪಟ್ಟಿಯಲ್ಲಿದೆ. 2016-17ರಿಂದ 2026-27 ನಡುವಿನ ಅವಧಿಯಲ್ಲಿ ತಮಿಳುನಾಡಿನ ಸಾಲಗಳು 4ರಷ್ಟು ಹೆಚ್ಚಾಗಿದೆ ಅಂತ ವರದಿಗಳು ಹೇಳ್ತಿದೆ. ಇದಕ್ಕೆ ಕಾರಣ ಕೇಂದ್ರದಿಂದ ಅನುದಾನ ಬರುವುದು ಕಡಿಮೆ ಆಗಿರೋದು ಕಾರಣ ಅಂತ ಡಿಎಂಕೆ ಹೇಳ್ತಿದೆ. ಸಾಲ ಮಾಡಿ ಆದರೂ ಯೋಜನೆಗಳನ್ನ ಜಾರಿ ಮಾಡಿ ಡಿಎಂಕೆ ಸರ್ಕಾರವನ್ನ ಎಳೆದುಕೊಂಡು ಬಂದಿತ್ತು. ಈಗ ಸಿಎಂ ಆಗಿದ್ದ ಸ್ಟಾಲಿನ್ ಅವರೇ ಸೋಲುಂಡಿದ್ದು ಜನರು ಡಿಎಂಕೆಯನ್ನ ದೂರ ಮಾಡಿದ್ದಾರೆ. ಇದರಿಂದ ಕೇವಲ ಉಚಿತ ಯೋಜನೆಗಳು ನೀಡಿದ ಮಾತ್ರಕ್ಕೆ ಜನರು ಗೆಲ್ಲೋದಿಲ್ಲ ಎಂಬುದಕ್ಕೆ ದೊಡ್ಡ ಉದಾಹರಣೆಯಾಗಿದೆ. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಯುಗ ಆರಂಭವಾಗಿದೆ. ವಿಜಯ್ ನಾಯಕತ್ವದಲ್ಲಿ ಹೊಸ ಸರ್ಕಾರ ಯಾವ ರೀತಿ ಆರ್ಥಿಕ ನೀತಿಯನ್ನ ಜಾರಿ ಮಾಡುತ್ತೆ, ಸಾಲಗಳನ್ನು ಹೇಗೆ ನಿರ್ವಹಣೆ ಮಾಡುತ್ತೆ, ಜನರಿಗೆ ನೀಡಿರುವ ಭರವಸೆಗಳನ್ನು ಹೇಗೆ ಈಡೇರಿಸುತ್ತೆ ಅಂತ ಕಾದು ನೋಡಬೇಕಿದೆ.
ಆದರೆ ವಿಜಯ್ ಅಧಿಕಾರಕ್ಕೆ ಬಂದು 6 ತಿಂಗಳು ಆಗುವವರೆಗೂ ಕಾದು ನೋಡ್ತೀವಿ ಅಂತ ಹೇಳಿದ್ದ ಸ್ಟಾಲಿನ್ ಮೊದಲ ದಿನವೇ ಕೌಂಟರ್ ಕೊಟ್ಟಿದ್ದು, ವಿಜಯ್ ಸದ್ಯ ಹೇಗೆ ಮುನ್ನಡೀತಾರೆ, ಹೇಗೆ ಖರ್ಚುಗಳನ್ನ ನಿಯಂತ್ರಣ ಮಾಡ್ತಾರೆ, ಹೊಸ ಯೋಜನೆಗಳನ್ನ ಹೇಗೆ ಜಾರಿ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ.